ಜೈ ಹಿಂದ್ ಸ್ನೇಹಿತರೆ, ಕರ್ನಾಟಕದಲ್ಲಿ ನೇಮಕಾತಿಗಳ ಪರ್ವ ಸಂಕ್ರಮಣ ಕಾಲ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಕಾಲ್ಫರ್ ಮಾಡಿದ್ರು. ನಿನ್ನೆ ತಾನೇ ಕ್ರೈಸ್ ಸಂಬಂಧಪಟ್ಟಂತಹ 1087 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು. ಇವತ್ತು ಬಹಳ ವಿಶೇಷವಾಗಿ ಗ್ರಾಮ ಆಡಳಿತ ಅಧಿಕಾರಿ PUC ಮೇಲೆ ನೇರ ನೇಮಕಾತಿ ಮಾಡುವಂತಹ VAO ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಕೆಯ ದಿನಾಂಕ, ಪ್ರಾರಂಭದ ದಿನಾಂಕ, ಕೊನೆಯ ದಿನಾಂಕ, ಪರೀಕ್ಷಾ ವಿಷಯ, ನೆಗೆಟಿವ್ ವ್ಯಾಲ್ಯೂಯೇಷನ್ ಬಗ್ಗೆ ಮಾಹಿತಿ, ವಯೋಮಿತಿ ಎಷ್ಟು ಸಡಿಲಿಕೆ ಆಗಿದೆ, ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳ ಸಂಖ್ಯೆ ಇದೆ, ಹೈದರಾಬಾದ್ ಕರ್ನಾಟಕ ಎಷ್ಟು, ನಾನ್ ಹೈದರಾಬಾದ್ ಕರ್ನಾಟಕ ಎಷ್ಟು, ಪರೀಕ್ಷಾ ಶುಲ್ಕ ಎಷ್ಟು, ಹೀಗೆ ಈ ಒಂದು VAO ಹುದ್ದೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀವಿ. ಸೊ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನ್ ಹೈದರಾಬಾದ್ ಕರ್ನಾಟಕ ಉಳಿಕೆ ವೃಂದಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಒಟ್ಟಾರೆ ಇದರಲ್ಲಿ 505 ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹೈಯೆಸ್ಟ್ ಇದೆ ನೋಡಿ, ಮಂಡ್ಯ 50 ಇದೆ. ಹಾಗೆಯೇ ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಸ್ನೇಹಿತರೆ, ಇದಿಷ್ಟು ಬಹಳ ಪ್ರಮುಖವಾಗಿ ಒಟ್ಟು 505 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆ ಆಗಿರುವಂಥದ್ದು. ಇದು ಆ್ಯಕ್ಚುಲಿ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಇನ್ನು ಹೈದರಾಬಾದ್ ಕರ್ನಾಟಕದ ಹುದ್ದೆಗಳನ್ನ ನಾನು ಕೂಡ ಇಲ್ಲೇ ಹೇಳ್ಬಿಡ್ತೀನಿ, ಬಹಳ ಈಸಿ ಇದೆ. ಒಂದು ಕಲಬುರ್ಗಿ 40 ಹುದ್ದೆಗಳು, ಬೀದರ್ 17 ಹುದ್ದೆಗಳು ಮತ್ತು ರಾಯಚೂರು ಬೀದರ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವ ಮತ್ತು NHK 2 ಹುದ್ದೆಗಳು ಇದೆ. ಒಟ್ಟು ಇದರಲ್ಲಿ 67 ಹುದ್ದೆಗಳು, 67 ಹೈದರಾಬಾದ್ ಕರ್ನಾಟಕ ಮತ್ತು 505 ನಾನ್ ಹೈದರಾಬಾದ್ ಕರ್ನಾಟಕ, ಒಟ್ಟು 572 VAO ಹುದ್ದೆಗಳಿಗೆ ಒಂದು ಕಾಲ್ಫರ್ ಆಗಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ನಾನು ಯಾಕೆ ಹೈದರಾಬಾದ್ ಕರ್ನಾಟಕವನ್ನು ಇಲ್ಲೇ ಗುರುತಿಸಿದೆ ಅಂತ ಹೇಳಿದ್ರೆ, ಉಳಿದೆಲ್ಲ ಮಾಹಿತಿಗಳು 2 HK ಮತ್ತು ನಾನ್ HK ಎರಡಕ್ಕೂ ಸೇಮ್ ಇರುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಏನಿದೆಯಲ್ಲ VAO, ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರುತ್ತೆ ಕೇಳಿದ್ರೆ PUC ಆಗಿರಬೇಕು. ನೇರವಾಗಿ ಹೇಳೋದಾದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತಾರೆ. PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ CBSE ಮತ್ತು ICSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು, ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಡೆಸುವಂತಹ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಆಗಿರಬೇಕು, ಅಥವಾ 2 ವರ್ಷಗಳ ITI ಕೋರ್ಸ್. ಅಭ್ಯರ್ಥಿಗಳು NIOSನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್, ಶೈಕ್ಷಣಿಕ ಒಂದು ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದರೆ ಮಾತ್ರ PUCಗೆ ತತ್ಸಮಾನ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅಂದರೆ PUC ಆಗಿರಬೇಕು ಅಂತೇಳಿ. ನೇಮಕಾತಿ ನೇರ ನೇಮಕಾತಿ ಆಗಿರುತ್ತೆ. ವಯೋಮಿತಿ ನೋಡಿ, ವಯೋಮಿತಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕು. ವಯೋಮಿತಿ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗಿದೆ. ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡಿದೆ. ಹಾಗಾದರೆ ಯಾವ ವರ್ಗಕ್ಕೆ ಎಷ್ಟು ವಯೋಮಿತಿ ಗರಿಷ್ಠ ನೋಡಿದ್ರೆ, GM ಅವರಿಗೆ 40 ವರ್ಷದವರೆಗಿನ ಅಭ್ಯರ್ಥಿಗಳು ಎಕ್ಸಾಮ್ ಬರೀಬೋದು. 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ, SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಅಲ್ಲಿನ ಅಭ್ಯರ್ಥಿಗಳು ಕೂಡ, ಗರಿಷ್ಠ ವಯೋಮಿತಿಯ ಅಭ್ಯರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀಬಹುದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ? ಅರ್ಜಿ ಸಲ್ಲಿಸುವ ವಿಧಾನ KEA ವೆಬ್ಸೈಟಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೋಡಿ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರಲ್ಲ. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿ
ಬದಲಾವಣೆ ಅಥವಾ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ಒಂದೇ ಯಾವುದಾದ್ರೂ ಕನ್ಫರ್ಮ್ ಮಾಡಿಕೊಂಡು ಆ ಜಿಲ್ಲೆಗೆ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಆನ್ಲೈನ್ ವೇಳಾಪಟ್ಟಿ ಈ ರೀತಿ ಇದೆ. ಇದೇ ತಿಂಗಳ 11ನೇ ತಾರೀಕು ಇಂದ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ. 30ನೇ ತಾರೀಕುವರೆಗೆ ಇರುತ್ತೆ. ಜುಲೈ 30ರವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಜುಲೈ 31 ನೀವು ಅರ್ಜಿಯ ಫೀಯನ್ನು ಕಟ್ಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಪ್ರೊಬೇಷನರಿ ಇರುತ್ತೆ. ವೇತನ ಶ್ರೇಣಿ ನಿಮಗೆ ಗೊತ್ತಿದೆ. 34,100ರಿಂದ 67,600ವರೆಗಿನ ಈ ಒಂದು ವೇತನ ಶ್ರೇಣಿಯಲ್ಲಿ ಸ್ಯಾಲ್ರಿ ಆಗುತ್ತೆ. ಇನ್ನು ಪೆನ್ಷನ್ಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ. ಇವಾಗ OPS ಇಲ್ಲ, NPS ಇರುತ್ತೆ. ಎಲ್ಲರಿಗೂ ನ್ಯೂ ಪೆನ್ಷನ್ ಸ್ಕೀಮ್ ಇರುತ್ತೆ. ಈ ಒಂದು ಎಕ್ಸಾಮ್ಗೆ ಪರೀಕ್ಷಾ ಶುಲ್ಕವನ್ನು ನೋಡ್ತಾ ಹೋದರೆ ಸಾಮಾನ್ಯ ಅರ್ಹತೆ GM 2A 2B 3A 3Bಗೆ 750 ಪರೀಕ್ಷಾ ಶುಲ್ಕ. SC ST ಪ್ರವರ್ಗ 1ಕ್ಕೆ 500 ರೂಪಾಯಿ ಅರ್ಜಿ ಶುಲ್ಕ. ಫಿಸಿಕಲಿ ಚಾಲೆಂಜ್ಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ. ಪರೀಕ್ಷಾ ದಿನಾಂಕ ಯಾವಾಗಿರುತ್ತೆ ನೋಡಿ. ಪರೀಕ್ಷಾ ದಿನಾಂಕ ಕೂಡ ಇದು ಮಾಡಿದ್ದಾರೆ. ಪತ್ರಿಕೆ 1 ಯಾವಾಗಿರುತ್ತೆ ಕೇಳಿದ್ರೆ 4ನೇ ತಾರೀಕು ಅಕ್ಟೋಬರ್ 4ಕ್ಕೆ ಇರುತ್ತೆ. ಪತ್ರಿಕೆ 2 ಅಕ್ಟೋಬರ್ 4ರ ಮಧ್ಯಾಹ್ನ ಇರುತ್ತೆ. ಅಕ್ಟೋಬರ್ 4ರ ಬೆಳಗ್ಗೆ 10:30ಯಿಂದ 12:30ವರೆಗೆ ಪತ್ರಿಕೆ 1 ಮತ್ತು 2:30ಯಿಂದ 4:30ವರೆಗೆ ಪತ್ರಿಕೆ 2 ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಕೇಳಿದ್ರೆ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಅಂದರೆ MCQs ಮಾದರಿಯಲ್ಲಿ ಇರುತ್ತೆ. ಎಕ್ಸಾಮ್ ಬರೀಬೇಕಾಗತ್ತೆ. ಪರೀಕ್ಷಾ ಕೇಂದ್ರವನ್ನು ನಂತರದಲ್ಲಿ ವೆಬ್ಸೈಟಲ್ಲಿ ಹೇಳಲಾಗುತ್ತೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆ ಯಾರು ಬರೀಬೇಕು ಅಂತೇಳಿ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ನಾವು ಇದನ್ನ ಕರಿತೀವಿ ನೋಡಿ. SLCಯಲ್ಲಿ ಅಥವಾ PUCಯಲ್ಲಿ SLC ಅಥವಾ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಅಭ್ಯಾಸ ಮಾಡದೇ ಇದ್ದರೆ ಅಂಥವ್ರು ಮಾತ್ರ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ SLC ಅಥವಾ PUCಯಲ್ಲಿ SSLC ಆರ್ PUCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡು ಪಾಸ್ ಆಗದೇ ಇದ್ದರೆ ಮಾತ್ರ ಅವರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು. ಅಥವಾ ಈ ಹಿಂದೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು ಕೂಡ ಅದೇ ಸಾಕಾಗುತ್ತೆ, ಮತ್ತು ಹೊಸದಾಗಿ ಬರೆಯೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈ ಹಿಂದೆನೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ, SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿನೋ ಸಂಸ್ಕೃತ ಇದೆ, PUCಲೂ ಅದೇ ರೀತಿ ಇದೆ ಅನ್ನುವಂಥವರು ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು. ಇಲ್ಲಿ ಗರಿಷ್ಠ 150 ಅಂಕಗಳಿರುತ್ತೆ. ಅದರಲ್ಲಿ 50 ಅಂಕ ತಗೊಂಡ್ರೆ ಸಾಕು. ಇದನ್ನು ನಾವು ಅಪಾಯಿಂಟ್ಮೆಂಟಿಗೆ ಈ ಸ್ಕೋರಿಗೆ ಆ್ಯಡ್ ಮಾಡಲ್ಲ, ಜಸ್ಟ್ ಫಾರ್ ಎಲಿಜಿಬಿಲಿಟಿ ಪರ್ಪಸ್, ಅರ್ಹತಾ ಪರೀಕ್ಷೆ ಅಷ್ಟೇ ಆಗಿರುತ್ತೆ. ಎಕ್ಸಾಮ್ ಆ್ಯಕ್ಚುಯಲ್ ಸ್ಕೋರ್ ಕನ್ಸಿಡರ್ ಮಾಡುವಂಥ ಎಕ್ಸಾಮ್ ಏನಿರುತ್ತೆ ಕೇಳಿದ್ರೆ 2 ಪೇಪರ್ ಇರುತ್ತೆ. ಒಂದು ಜನರಲ್ ನಾಲೆಡ್ಜ್ ಪೇಪರ್, ಅದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಎಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಷಯಗಳು ಕೂಡ ಇರ್ತವೆ. ಓಕೆನಾ. 100 ಮಾರ್ಕ್ಸಿಗೆ 100 ಕ್ವಶನ್ಸ್ ಇರುತ್ತೆ. ಇನ್ನೊಂದು ಪೇಪರಲ್ಲಿ 3 ವಿಷಯಗಳಿರ್ತವೆ, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ಇದು ಕೂಡ 100 ಮಾರ್ಕ್ಸಿಗೆ 100 ಕ್ವಶನ್ಸ್ ಇರುತ್ತೆ. ಕನಿಷ್ಠ 35 ತೆಗಿಬೇಕು ಅಂತ ಹೇಳುತ್ತೆ. ಅದೆಲ್ಲ ಇನ್ನು ಕನ್ಸಿಡರ್ ಆಗಲ್ಲ, ಯಾಕಂದರೆ ಅದು ಸ್ಕೋರ್ ಮೇಲೆ ಇದು ಮಾಡ್ತಾ ಬರ್ತಾರೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ ಸ್ನೇಹಿತರೆ ನೋಡಿ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ, ಗಮನಿಸಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ನೇಮಕಾತಿ DC ಅಂಡರ್ಲಾಗುತ್ತೆ. ಜಿಲ್ಲಾವಾರು ರೋಸ್ಟರ್ ಮೆಥಡಲ್ಲಿ ಪಟ್ಟಿಯನ್ನು ಹಾಕ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನು ಉಳಿದಂತೆ ಎಲ್ಲ ಒಂದು ಮೀಸಲು ಪ್ರಕ್ರಿಯೆಗಳು ಬೇರೆ ಎಲ್ಲ ಪರೀಕ್ಷೆಗಳಿಗೆ ಇರುವಂತೆ ಮೀಸಲಾತಿಗಳು ಕೂಡ ಇರ್ತವೆ. ಸ್ನೇಹಿತರೆ, ಈ ಒಂದು ಸಂಕ್ರಮಣ ಕಾಲದಲ್ಲಿ ಈ ಒಂದು ಏನು ಹುದ್ದೆಗಳ ಒಂದು ನೇಮಕಾತಿ ಪರ್ವ ನಡೀತಿದೆ, ಈ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಒಂದಲ್ಲ ಒಂದು ಪರೀಕ್ಷೆ ನಿಮ್ಮ ಕೈ ಹಿಡಿಯುತ್ತೆ. ಸೊ ಇದಿಷ್ಟು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಗ್ರಾಮೀಣ ಆಡಳಿತ ಅಧಿಕಾರಿಗೆ ಹುದ್ದೆಗೆ ಸಂಬಂಧಪಟ್ಟಂತಹ ನೇಮಕಾತಿಯ ಸಂಪೂರ್ಣ ಮಾಹಿತಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.